ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟ ಕಾದಾಟಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ವರಿಷ್ಠರಿಂದ ಕದನ ವಿರಾಮ ಘೋಷಣೆಯಾಯಿತು. ಆದರೆ ಬೆಂಬಲಿಗರು ಸುಮ್ಮನೆ ಕೂರಬೇಕಲ್ವಾ? ಹಾದಿ ಬೀದಿಲಿ ಚರ್ಚೆ ಮಾಡ್ತಾನೆ ಇದ್ದಾರೆ. ಕದನ ವಿರಾಮ ಉಲ್ಲಂಘನೆಯಾಗಿದೆ ಇಲ್ಲಿ. ಯಾಕೆಂದ್ರೆ ಫುಲ್ ಸ್ಟಾಪ್ ಹಾಕಿತ್ತು ಹೈಕಮಾಂಡ್. ಇಬ್ಬರು ನಾಯಕರ ಒಂದು ಮನವೊಲಿಸುವಂತಹ ಪ್ರಯತ್ನಗಳಾಗಿತ್ತು ಬ್ರೇಕ್ಫಾಸ್ಟ್ ತಿನ್ನೋ ಮೂಲಕ. ಆದರೆ ಖುದ್ದು ಸಿಎಂ ಎಚ್ಚರಿಕೆ ಕೊಟ್ಟರು ಕೂಡ ಯತೀಂದ್ರ ಡೋಂಟ್ ಕೇರ್ ಅಂದಿದ್ದಾರೆ. ಮತ್ತೆ ಬದಲಾವಣೆ ಬಡಿದಾಟ ಜೋರಾಗಿ ನಡೀತಾ ಇದೆ. ಮತ್ತೆ ಪೂರ್ಣಾವಧಿ ಸಿಎಂ ಹೇಳಿಕೆಯನ್ನ ಯತೀಂದ್ರ ಅವರು ಪುನರುಚ್ಚರಿಸಿದ್ದಾರೆ. ಯಾಕೆ ಯತೀಂದ್ರ ಅವರು ಪದೇ ಪದೇ ಹಿಂಗೆ ಹೇಳ್ತಾ ಇರಬಹುದು? ಕಾರಣ ಇದೆ ನೋಡಿ. ಮೊನ್ನೆ ಹೇಳಿದ್ರು ಹೈಕಮಾಂಡೇ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹೈಕಮಾಂಡೇ ಕ್ಲಿಯರ್ ಆಗಿ ಹೇಳಿದೆ. ಹೈಕಮಾಂಡ್ ಯಾರ ಹತ್ರ ಹೇಳಿದಿರಿ? ಅದನ್ನು ಹೇಳಬೇಕಲ್ಲ ಯತೀಂದ್ರ ಅವರು. ಯಾರ ಹತ್ರ ಹೇಳಿದೆ? ನಿಮ್ಮ ತಂದೆಯವರು ಸಿಎಂ ಸಿದ್ದರಾಮಯ್ಯ ಹತ್ರ ಹೇಳಿದಾರಾ ಹೈಕಮಾಂಡ್ ನಾಯಕರು? ಹೈಕಮಾಂಡ್ ಅಂದರೆ ಯಾರು? ಸೋನಿಯಾ ಗಾಂಧಿಯವರ, ರಾಹುಲ್ ಗಾಂಧಿಯವರ, ಅಥವಾ ಖರ್ಗೆ ಅವರ? ಯಾರ ಹತ್ರ ಏನು ಮಾತುಕತೆ ಆಗಿದೆ? 2.5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂಥೇಳಿ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಹಾಗಾದರೆ ಯತೀಂದ್ರ ಅವ್ರಿಗೆ ಅದು ಗೊತ್ತಿರ್ಬೋದು, ಅವ್ರ ತಂದೆಯವರು ಅವ್ರು ಹೇಳಿರ್ಬೋದು. ಹಾಗಾಗಿ ಅಷ್ಟು ಕಾನ್ಫಿಡೆಂಟ್ ಆಗಿ ಯತೀಂದ್ರ ಅವರು ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಪದೇ ಪದೇ ಕೊಡ್ತಾ ಇದ್ದಾರೆ. ಸೋಮವಾರ ಅಷ್ಟೇ ಯತೀಂದ್ರ ಜೊತೆ ಸಿದ್ದರಾಮಯ್ಯನವರು ಹೇಳಿದರು, ಮಾತಾಡಿದರು. ಮಗನ ಜೊತೆಗೆ ಸ್ಪಷ್ಟೀಕರಣ ಕೇಳಿದರು. ಎಲ್ಲ ತಣ್ಣಗಾದ ಮೇಲೆ ಹೇಳಿಕೆ ನೀಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿರ್ತಾರೆ. ನಿನ್ನ ಮಾತಿಂದ ಏನೆಲ್ಲ ರಾದ್ದಾಂತ ಆಗಿದೆ ಗೊತ್ತಾ ಅಂತ ಸ್ವಲ್ಪ ಗರಂ ಆಗಿರ್ತಾರೆ, ಗದರಿಸ್ತಾರೆ. ಪದೇ ಪದೇ ಆ ರೀತಿಯಾಗಿ ಹೇಳಬೇಡ ಅಂತ ಎಚ್ಚರಿಕೆ ಕೊಟ್ಟಿರ್ತಾರೆ. ಹೀಗಿದ್ರೂ ಕೂಡ ಯತೀಂದ್ರ ಅವರು ಈಗ ಯಾಕೆ ಅದನ್ನು ಪುನರುಚ್ಚಾರ ಮಾಡಿದರು ಅಂತ ಹೇಳಿದರೆ ನೋಡಿ, ಕೆಲವು ಬೆಂಬಲಿಗರು ಈಗ ಹೈಕಮಾಂಡ್ ಅಣತಿಯಂತೆ ಸೈಲೆಂಟ್ ಆಗಿದ್ದಾರೆ. ಆದರೆ ಯತೀಂದ್ರ ಅವರು ಸಿದ್ದರಾಮಯ್ಯನವರು ಮಗ, ಅದೊಂದು ಕಾರಣ. ಅದರ ಜೊತೆಗೆ ಅವ್ರು ಮಾತಾಡಿದರೆ ನೋಟಿಸ್ ಕೊಡೋಕ್ಕಾಗೋದಿಲ್ಲ, ಕ್ರಮ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಅದು ಕೂಡ ಒಂದು ಧೈರ್ಯ ಇರ್ಬೋದು. ಹಾಗಾಗಿ ತಮ್ಮ ಮಗನ ಮೂಲಕ ಸಿದ್ದರಾಮಯ್ಯನವರು ಈ ಗಟ್ಟಿ ದಾಳವನ್ನು ಉರುಳಿಸ್ತಾ ಇದ್ದಾರಾ? ಅಥವಾ ಈ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಬ್ರೇಕ್ ಹಾಕೋದು ಬೇಡ, ಮತ್ತು ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡು ಬಿಟ್ಟಿದ್ದಾರು, ಅಂದರೆ ಮುಂದಿನ ದಿನಗಳಲ್ಲಿ ಏನೋ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅಂಥೇಳಿ ಆ ರೀತಿ ಚರ್ಚೆಗಳಾಗೋದು ಬೇಡ, ಇದು ನಿರಂತರವಾಗಿ ಕುರ್ಚಿ ಕಾದಾಟ ಜೀವಂತವಾಗಿರಲಿ ಅನ್ನೋದಕ್ಕೆ ಯತೀಂದ್ರ ಅವರು ಈ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಬಣದವರು ಕೂಡ ಮಾತಿನ ತೆವಲು ಚಟಗಿಟ ಅಂತೆಲ್ಲ ಮಾತಾಡಿದರು. ಅದೇ ರೀತಿಯ ವರಸೆಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಆದರೆ ಒಂದು ಪ್ರಶ್ನೆ, ಕಾರ್ಯಕರ್ತರು ಬೇರೆ ಬೇರೆ ನಾಯಕರು ಮಾತಾಡಿದಾಗ ಅವ್ರಿಗೆ ನೋಟಿಸ್ ಕೊಡ್ತೀರಿ, ಸ್ಪಷ್ಟನೆ ಕೇಳ್ತೀರಿ. ಯತೀಂದ್ರ ಅವ್ರಿಗೆ ಇನ್ನೂ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ.